ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗಾಗಲೇ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ನಾವು ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅಂತ. ಇದು ನಾಲ್ಕನಾಡು ಪ್ಯಾಲೇಸ್ ಅಂತ. ಪ್ಯಾಲೇಸ್ ಅಂದ ತಕ್ಷಣ ಯೂಶಲಿ ನಮಗೆ ಮೈಸೂರು ಪ್ಯಾಲೇಸ್ ಥರ ಅಥವಾ ಬ್ಯಾಂಗ್ಳೂರು ಪ್ಯಾಲೇಸ್ ಥರ ದೊಡ್ಡ ಪ್ಯಾಲೇಸ್ ಅಂತ ಅನಿಸುತ್ತೆ. ಬಟ್ ಇದು ಆ ಥರ ಇರೋದಿಲ್ಲ. ತುಂಬ ಸಿಂಪಲ್ ಆಗಿರುವಂಥ ಒಂದು ಪ್ಯಾಲೇಸ್, ಕಾಡುಗಳ ಮಧ್ಯೆ ಇರುವಂಥ ಪ್ಯಾಲೇಸ್. ನೋಡಿ ಆಲ್ಮೋಸ್ಟ್ ನಾವು ಬಂದು ರೀಚ್ ಆಗಿದ್ದೀವಿ. ಪ್ಯಾಲೇಸ್ ಹೇಗಿದೆ ಅಂತ ಈಗ ನಿಮಗೆ ತೋರಿಸ್ತೀನಿ. ನಾವು ಕೂಡ ಫಸ್ಟ್ ಟೈಮ್ ಬರ್ತಾ ಇರೋದು. ತುಂಬ ಏನು ಕ್ರೌಡ್ ಇರಲ್ಲ, ತುಂಬ ಲೆಸ್ ಏನು ತುಂಬ ಕಡಿಮೆ ಜನ ಬರುವಂಥ ಜಾಗ ಇದು. ಯಾಕೆ ಅಂತಂದರೆ ಇದು ಎಷ್ಟು ಹೆಚ್ಚು ಜನಕ್ಕೆ ಗೊತ್ತೇ ಇಲ್ಲ. ಗೊತ್ತಿದ್ರೂ ಕೂಡ ಇದು ತುಂಬ ಇಂಟೀರಿಯರ್ ಪ್ಲೇಸ್ ಆಗಿರೋದ್ರಿಂದ ತುಂಬ ಜನ ಬರೋದಿಲ್ಲ. ನಾವು ಆಲ್ರೆಡಿ ಬಂದು ರೀಚ್ ಆಗಿದ್ದೀವಿ. ಇಲ್ಲಿ ಪಾರ್ಕಿಂಗ್ ಪ್ಲೇಸ್ ಇದು ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ಆದರೂ ಜನ ಇದ್ದಾರೆ, ಇಲ್ಲಾಂದರೆ ಯಾರೂ ಇರೋದೇ ಇಲ್ಲ ಈ ಜಾಗದಲ್ಲಿ. ಸೊ ಆದಷ್ಟು ನೀವು ಬಂದರೆ ಗ್ರೂಪಲ್ಲೇ ಬನ್ನಿ. ಇಲ್ಲೊಂದು ನಿಮಗೆ ನೇಮ್ ಬೋರ್ಡ್ ಕಾಣಿಸ್ತಾ ಇರ್ಬೋದು ನೋಡಿ, ನಾಲ್ಕನಾಡು ಪ್ಯಾಲೇಸ್. ಅದರದ್ದು ಡೀಟೇಲ್ಸ್ ಕೊಟ್ಟಿದ್ದಾರೆ, ಯಾವ ರಾಜ ಕಟ್ಟಿದ್ದು, ಏನು ಕಟ್ಟಿದ್ದು ಇದನ್ನು ಕೊಟ್ಟಿದ್ದಾರೆ ನೋಡಿ. ಅಷ್ಟು ದೂರದಿಂದ ಬಂದಿದ್ದೀವಿ. ಇದು ಲಾಕ್ ಹೋಗಿದೆ, ಒಳಗಡೆ ಹೋಗೋದಕ್ಕೂ ಆಗ್ತಾ ಇಲ್ಲ. ಬೇಜಾರಾಗ್ತಿದೆ, ಒಳಗೆ ಹೋಗೋಕ್ಕಾಗಲಿಲ್ವಲ್ಲ, ನೋಡೋಕ್ಕಾಗಲಿಲ್ಲ ಅಂತ. ನೋಡೋಣ ಬೇರೆ ಕಡೆಯಿಂದ ಎಲ್ಲಾದರೂ ಹೋಗೋದಕ್ಕೆ ದಾರಿ ಸಿಕ್ಕಿದ್ರೆ ಹೋಗ್ತೀವಿ. ಇವರು ಒಳಗಡೆಗೆ ಫೀಸಿಬಿಲಿಟಿನೇ ಕೊಟ್ಟಿಲ್ಲ ನೋಡಿ. ಇದು ನಾನು ಸ್ವಲ್ಪ ದೂರದಿಂದ ತೆಗೆದಿರುವಂಥ ವಿಡಿಯೋ. ಇದು ಒಂದು ಪಕ್ಕದಲ್ಲೇ ಒಂದು ಗೌರ್ಮೆಂಟ್ ಸ್ಕೂಲ್ ಇದೆ. ಆ ಸ್ಕೂಲ್ ಕಡೆಯಿಂದ ನೋಡುವಾಗ ಹೇಗೆ ಕಾಣಿಸುತ್ತೆ ನಾಲ್ಕನಾಡು ಪ್ಯಾಲೇಸ್ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಪ್ಲೇಸ್ಗೆ ಬರೋದಕ್ಕೆ ನನಗೆ ಗೊತ್ತಿರೋ ಹಾಗೆ ಯಾವುದೇ ರೀತಿ ಬಸ್ ಫೆಸಿಲಿಟಿ ಇಲ್ಲ. ನಾವು ನಮ್ಮ ಓನ್ ವೆಹಿಕಲಲ್ಲೇ, ನಮ್ಮ ಕಾರಲ್ಲೇ ಬಂದಿರೋದು. ಮಡಿಕೇರಿಯಿಂದ ಸುಮಾರು ಒಂದು 35 ಕಿಲೋಮೀಟ್ರ್ ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ 1 ಅವರ್ ಆಗುತ್ತೆ ಮಡಿಕೇರಿಯಿಂದ ಇಲ್ಲಿ ಬರೋದಕ್ಕೆ. ಪ್ಲೇಸ್ ಹೆಸರೇನೋ ಯವಕಪಾಡಿ ಅಂತೇನೋ ಹಾಕಿದ್ರು. ಯವಕಪಾಡಿ ಅನ್ನೋ ಜಾಗನೋ ಇಲ್ಲ ಪ್ಲೇಸ್ ಹೆಸರೋ ಗೊತ್ತಿಲ್ಲ. ನೋಡಿ ಹೇಗೆ ಕಾಣ್ತಾ ಇದೆ. ಇನ್ನೂ ನಾವು ಒಳಗಡೆ ಎಂಟ್ರಿ ಕೊಟ್ಟಿಲ್ಲ, ಹೊರಗಿಂದ ನಿಮಗೆ ತೋರಿಸ್ತಾ ಇರೋದು. ಇದು ಒಳಗೆ ಹೋದ್ಮೇಲೆ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಕಷ್ಟಪಟ್ಟು ಎಲ್ಲೋ ಸೈಡಿಂದ ಜಾಗ ಮಾಡಿಕೊಂಡು ಕೆಲವರೆಲ್ಲ ಹೋಗ್ತಿದ್ರು. ನಾವು ಕೂಡ ಹಾಗೆ ಬಂದಿದ್ದೀವಿ. ಒಳಗಡೆ ಯಾರೂ ಇಲ್ಲ ನೋಡಿ. ಹಳೆಯ ಪಾಳು ಬಿದ್ದಿರೋ ಮನೆ ಥರ ಇದೆ. ಇದು ಪ್ಯಾಲೇಸ್ ಅಂತಲೂ ಕೂಡ ಅನ್ನಿಸ್ತಾ ಇಲ್ಲ, ಒಂದು ಮನೆ. ಬಟ್ ಒಂದು ಸ್ವಲ್ಪ ಗ್ರ್ಯಾಂಡ್ ಆಗಿರುವಂಥ ಮನೆ ಅಂತ ಹೇಳ್ಬೋದು ಅಷ್ಟೇ. ಇದನ್ನು ನೋಡಿ, ಮರದಿಂದ ಕಟ್ಟಿರೋದು ತುಂಬ ಚೆನ್ನಾಗಿದೆ. ಆದರೆ ಏನಂದರೆ ಮೇಂಟೆನೆನ್ಸ್ ಇಲ್ಲ, ಯಾರೂ ಇದನ್ನು ಮೇಂಟೈನೇ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಇದು ಕಂಪ್ಲೀಟಾಗಿ ಪಾಳು ಬಿದ್ದಿರೋ ಥರ ಕಾಣಿಸ್ತಾ ಇದೆ. ಇಲ್ಲೊಂದು ಸೈಡಲ್ಲಿ ಒಂದು ಮಂಟಪ ಇದೆ, ಗಿಡಗಳೆಲ್ಲ ಇದೆ. ಇದನ್ನು ಮೇಂಟೈನ್ ಮಾಡ್ತಿದ್ದಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಬಟ್ ಮೇಂಟೈನ್ ಮಾಡ್ತಿಲ್ಲ ಅನಿಸುತ್ತೆ. ಮಾಡ್ತಿದ್ರೆ ಹೀಗಂತೂ ಇರ್ತಾ ಇರಲಿಲ್ಲ. ಬಟ್ ಗಿಡಗಳೆಲ್ಲ ಚೆನ್ನಾಗಿ ಬೆಳೆಸಿದ್ದಾರೆ, ಗಿಡಗಳು ಕಾಣಿಸ್ತಾ ಇದೆ ನೋಡಿ. ಕಂಪ್ಲೀಟ್ ಅರಮನೆ ಈ ರೀತಿ ಕಾಣಿಸುತ್ತೆ. ಒಂದು ಜಸ್ಟ್ ಹಳೇ ಕಾಲದ ಮನೆಗಳಿರುತ್ತಲ್ಲ ಆ ರೀತಿ ಇದೆ ಅಷ್ಟೇ. ಇದೊಂಥರ ಕಲ್ಲಲ್ಲಿ ಮಾಡಿರೋ ಸ್ಟೆಪ್ಸ್ಗಳು ಚೆನ್ನಾಗಿದೆ. ಈ ಪ್ಯಾಲೇಸ್ ಏನಿದೆ ಇದು 18th ಸೆಂಚುರಿಯಲ್ಲಿ ಕಟ್ಟಿದಂಥದ್ದು. ಅದಕ್ಕೆ ಇದು ನೋಡಿ ಆರ್ಕಿಟೆಕ್ಚರ್ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ ಆ್ಯಕ್ಚುಲಿ. ಬಟ್ ಮೇಂಟೆನೆನ್ಸ್ ಇಲ್ಲ, ಅದಕ್ಕೋಸ್ಕರ ಇದು ಹೀಗಾಗಿದೆ, ಹಾಳಾಗಿದೆ. ಮೇಂಟೆನೆನ್ಸ್ ಚೆನ್ನಾಗಿದ್ದಿದ್ರೆ ಅವ್ರು ಚೆನ್ನಾಗಿ ಇದನ್ನು ನೋಡ್ಕೋಬೋದಾಗಿತ್ತು ಆ್ಯಕ್ಚುಲಿ. ಇದನ್ನು ಕಟ್ಟಿದಂಥ ರಾಜನ ಹೆಸರು ದೊಡ್ಡ ವೀರ ರಾಜೇಂದ್ರ ಅಂತ. ಅವನೇ ಲಾಸ್ಟ್ ರಾಜ. ಈ ಕೊಡಗು ಸೈಡಲ್ಲಿ ಏನಿದೆ ಇಲ್ಲಿ ಇದ್ದಂಥ ಲಾಸ್ಟ್ ರಾಜನೇ ದೊಡ್ಡ ವೀರ ರಾಜೇಂದ್ರ. ಈ ಪ್ಯಾಲೇಸ್ನ ನೀವು ನೋಡೋಕ್ಕೆ ಬರಬೇಕಾಗಿರೋದು, ಇದು ಚೆನ್ನಾಗಿದೆ, ತುಂಬ ಗ್ರ್ಯಾಂಡಿಯರ್ ಇದೆ ಅನ್ನೋ ಥರ ನೋಡೋದಕ್ಕಲ್ಲ ಇದನ್ನು ಬರೋವಂಥದ್ದು. ಇದನ್ನು ನೋಡೋಕ್ಕೆ ಬರಬೇಕಾಗಿರೋದು ಯಾಕೆ ಅಂತಂದರೆ ಇದ್ರದ್ದು ಹಿಸ್ಟ್ರಿ ಏನಿದೆ ಅದು ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ. ನಾನು ಹೇಳಿದೆ ನಿಮಗೆ ಇದು ದೊಡ್ಡ ವೀರ ರಾಜೇಂದ್ರ ಕಟ್ಟಿದ್ದು ಅಂತ. ಬಟ್ ಯಾತಕ್ಕೋಸ್ಕರ ಕಟ್ಟಿದ್ರು ಅಂದರೆ ಇದೊಂದು ಹಿಡನ್ ಪ್ಲೇಸ್ ಆಗಿ ಕಟ್ಟಿದ್ರು ಅಷ್ಟೇ. ಇದೊಂದು ಪ್ಯಾಲೇಸ್ ಅಂತ ಯಾಕೆ ಅಂದರೆ, ಪ್ಯಾಲೇಸ್ ಅಂತ ಯಾಕೆ ಕರೀತಾರೆ ಅಂದರೆ ರಾಜರು ಇದ್ದಂಥ ಜಾಗ ಅಲ್ವಾ. ಸೊ ಅವ್ರು ಇರೋದಕ್ಕೆ ಎಷ್ಟು ಅನುಕೂಲ ಬೇಕೋ ಅಷ್ಟು ಅನುಕೂಲವಾಗಿ ಅವರು ಮಾಡಿಕೊಂಡ್ರು. ಬಟ್ ಆ್ಯಕ್ಚುಲಿ ಇದು ಹೈಡಿಂಗ್ ಪ್ಲೇಸ್ ಅಷ್ಟೇ ಇದು. ಸೊ ಹೈಡಿಂಗ್ ಪ್ಲೇಸ್ ಆಗಿದ್ದರಿಂದ ತುಂಬ ಏನು ಗ್ರ್ಯಾಂಡರಾಗಿ ಅವರು ಏನು ಕಟ್ಟಿರಲಿಲ್ಲ. ಎಮರ್ಜೆನ್ಸಿಲಿ ಸ್ವಲ್ಪ ಬೇಗ ಬೇಗ ಕಟ್ಟಿದ್ರಿಂದ ಇದನ್ನು ಸಿಂಪಲ್ಲಾಗಿ ಕಟ್ಟಿದ್ದಾರೆ. ಹಾಗೆ ಇಲ್ಲಿ ಯಾಕೆ ಹೈಡಿಂಗ್ ಪ್ಲೇಸ್ ಯಾಕಾಯಿತು ಇದು ಅಂತಂದರೆ, ಲಾಸ್ಟ್ ರಾಜ ಅಲ್ವಾ. ಸೊ ಆಗ ಬ್ರಿಟಿಷರ ಆಳ್ವಿಕೆ ಇತ್ತು. ಸೊ ಬ್ರಿಟಿಷರು ಇಲ್ಲಿ ಬಂದು ಏನು ಮಾಡಿದ್ರು, ಇದನ್ನು ಹೇಗಾದರೂ ಮಾಡಿ ಈ ಪ್ಲೇಸ್ನ ಅವರು ವಶಕ್ಕೆ ತೊಗೊಳ್ಬೇಕು ಅಂತ ಅವ್ರು ಟ್ರೈ ಮಾಡುವಾಗ ಇಲ್ಲಿದ್ದ ರಾಜರ ಮೇಲೆ ಡೆಫಿನೆಟ್ಲಿ ಅಟ್ಯಾಕ್ ಮಾಡ್ತಾರೆ. ಸೊ ಅಟ್ಯಾಕ್ ಮಾಡುವಾಗ ಈ ರಾಜ ಏನಿದ್ದಾರೆ ಅವರು ಇಲ್ಲಿಂದ ಅವ್ರ ಕೈಗೆ ಸಿಗಾಕೊಳ್ಳದೆ ಎಸ್ಕೇಪ್ ಆಗಿ ಅಥವಾ ಹೈಡ್ ಆಗಿ ಇರೋದಕ್ಕೆ ಈ ಜಾಗನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಹೈಡ್ ಆಗಿದ್ರು. ಸೊ ಇನ್ನು ನಾನು ನಿಮಗೆ ಹೊರಗಡೆ ಮಾತ್ರ ತೋರಿಸ್ತಾ ಇರೋದು. ಇದು ನೋಡಿ, ಇದೊಂದು ಮಂಟಪ ಅಷ್ಟೇ, ಸುತ್ತ ಕಾಣ್ತಾ ಇರೋಂಥ ಮಂಟಪ. ಇನ್ನೂ ಒಳಗಡೆ ಹೋಗೋದಕ್ಕಾಗುತ್ತಾ ನೋಡ್ತೀನಿ. ನಂಗೆ ಬರೋದಕ್ಕಿಂತ ಮುಂಚೆನೇ ಗೊತ್ತಿತ್ತು ಇದು ತುಂಬ ಏನು ಅಟ್ರಾಕ್ಟಿವ್ ಆಗಿಲ್ಲ, ಸಿಂಪಲ್ ಮಾನ್ಯುಮೆಂಟ್ ಅಂತ ಗೊತ್ತಿತ್ತು. ಬಟ್ ಅದನ್ನೇ ಹಿಸ್ಟಾರಿಕಲ್ ಪ್ಲೇಸ್ನ ನೋಡೋದಕ್ಕೆ ನನಗೆ ಇಂಟ್ರೆಸ್ಟ್ ಇತ್ತು. ಸೊ ಹಾಗಾಗಿ ಬಂದಿರೋದು ನೋಡಿ. ಇಷ್ಟೇ ಸಿಂಪಲ್ ಆಗಿದೆ ಅದು. ಈ ಥರ ವುಡನ್, ಹೊರಗಡೆಯಿಂದ ಎಲ್ಲ ವುಡನ್ದು ನಿಮಗೆ ಕಂಬಗಳು ಕಾಣಿಸ್ತಿದೆಯಲ್ಲ, ಇದು ಬಿಟ್ಟರೆ ಒಳಗಡೆ ಆ್ಯಕ್ಚುಲಿ ಕೆಲವೊಂದೆಲ್ಲ ವಿಡಿಯೋದಲ್ಲಿ ಒಳಗಡೆ ಎಲ್ಲ ಹೋಗಿ ಶೂಟ್ ಮಾಡಿದ್ದಾರೆ. ಬಟ್ ನಮ್ಗೆ ಇಲ್ಲಿ ಒಳಗಡೆ ಹೋಗೋದಕ್ಕೆ ಯಾವುದೇ ರೀತಿ ಜಾಗನೂ ಕಾಣಿಸಿಲ್ಲ.
ನೋಡಿ, ಅಂಥ ದೊಡ್ಡ ರಾಜ ಆದರೂ ಕೂಡ ಇಂಥ ಸಿಂಪಲ್ ಜಾಗದಲ್ಲಿ ಯಾಕೆ ಬಂದು ಇರಬೇಕಾದಂಥ ಪರಿಸ್ಥಿತಿ ಬಂತು ಅಂತ ಈಗ ಅರ್ಥ ಆಗ್ತಿದಲ್ವ ನಿಮಗೆ. ಸುತ್ತ ಏನು ಬರುವಾಗ ನಾವು ಆನ್ ದ ವೇ ಏನು ನೋಡಿದ್ವಿ, ತುಂಬ ಗ್ರೀನರಿ ಚೆನ್ನಾಗಿದೆ. ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಈ ಪ್ಲೇಸ್ನ ಯಾಕೆ ಅವ್ರು ಸೆಲೆಕ್ಟ್ ಮಾಡ್ಕೊಂಡ್ರು ಅಂತ. ಏಕೆಂದರೆ ಇದು ಒಂಥರ ಹೈಡಿಂಗ್ ಪ್ಲೇಸ್ಗೆ ಸೂಟಬಲ್ ಆಗಿದೆ. ಸೊ ಹಾಗಾಗಿ ಈ ಪ್ಲೇಸ್ನ ಅವ್ರು ಸೆಲೆಕ್ಟ್ ಮಾಡಿಕೊಂಡ್ರು. ಸೊ ಆಗಿನ ಕಾಲದ ಅವರ ಪರಿಸ್ಥಿತಿಗೆ ತಕ್ಕ ಹಾಗೆ ಅವರು ಎಮರ್ಜೆನ್ಸಿ ಸಿಚುವೇಶನ್ ಅಥವಾ ಆ ಸ್ಟ್ರಗಲ್ ಜೊತೆ ಅವರು ಇದ್ರಲ್ಲ. ಸೊ ಹಾಗಾಗಿ ಇದನ್ನು ತುಂಬ ಅವರು ಗ್ರ್ಯಾಂಡಾಗಿ ಅವ್ರು ಏನು ಕಟ್ಟೋಕ್ಕಾಗಿಲ್ಲ, ಸಿಂಪಲಾಗಿ ಕಟ್ಕೊಂಡಿದ್ದಾರೆ. ಸೊ ಇದು ಅದು ರಾಜಿಂದ ಸ್ಟ್ರಗಲ್ನ ನಮಗೆ ರೆಪ್ರೆಸೆಂಟ್ ಮಾಡುತ್ತೆ. ಸೊ ನೀವೇನಾದರೂ ಇಲ್ಲಿ ಬಂದರೆ ವಿಸಿಟ್ ಮಾಡೋದಕ್ಕೆ ಜಸ್ಟ್ ಒಂದು ಹಿಸ್ಟಾರಿಕಲ್ ಮಾನ್ಯುಮೆಂಟ್ನ ನೋಡ್ತಿದ್ದೀರಾ ಅನ್ನೋ ಒಂದು ಫೀಲ್ ಇಟ್ಕೊಂಡು ಬರಬೇಕು. ದೊಡ್ಡದ ಗ್ರ್ಯಾಂಡಾಗಿ ಏನು ನಿಮ್ಗೆ ಇಲ್ಲಿ ಸಿಗೋದಿಲ್ಲ. ನೋಡಿ, ಅಲ್ಲಿ ಮೂಟೆಗಳೆಲ್ಲ ಕಾಣಿಸ್ತಾ ಇದೆ ಸಿಮೆಂಟ್ದು. ಮೋಸ್ಟ್ ಪ್ರಾಬಬ್ಲಿ ಇದು ರಿನೋವೇಟ್ ಮಾಡೋಕ್ಕೆ ಅಂತ ತಂದಿದ್ದಾರೆ, ಬಟ್ ಗೊತ್ತಿಲ್ಲ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ. ಸೊ ನೋಡಿ, ಇಷ್ಟೇ ಈ ನಾಲ್ಕನಾಡು ಪ್ಯಾಲೇಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗೆ ನಿಮಗೇನಷ್ಟು ಈ ಪ್ಲೇಸ್ ಬಗ್ಗೆ ವರ್ತ್ ವಿಸಿಟಿಂಗ್ ಅಂತ ಕಮೆಂಟ್ ಮಾಡಿ ತಿಳಿಸಿ.